ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ನವ್ಯ ವಿನಯ್ ಚಾನೆಲ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಮನೆ ದೇವರಾದ ಆದಿಚುಂಚನಗಿರಿ ಕ್ಷೇತ್ರ ಕಾಲಭೈರವೇಶ್ವರನ ದರ್ಶನ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಮ್ಮ ಪ್ರಯಾಣ ಶುರು. ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ರೀಚ್ ಆಗಿ ಬಿಟ್ವಿ. ಇದೇ ದೇವಸ್ಥಾನ. ಇಲ್ಲಿಂದ ಸ್ಟೆಪ್ಸ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಹತ್ಕೊಂಡು ಹೋದರೆ ಡೈರೆಕ್ಟ್ ದೇವಸ್ಥಾನದ ಮುಂದೆನೇ ಹೋಗ್ತೀವಿ. ನಮ್ಮ ಜೊತೆ ವಯಸ್ಸಾದವರೆಲ್ಲ ಇದ್ದಿದ್ದರಿಂದ ನಾವು ಸ್ಟೆಪ್ಸ್ ಹತ್ತಕ್ಕೆ ಹೋಗಿಲ್ಲ. ಇಲ್ಲಿ ರೋಡ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಸ್ಟ್ರೈಟ್ ಹೋದರೆ ಡೈರೆಕ್ಟ್ ಮೇಲೆ ಹೋಗ್ತೀವಿ. ನೋಡಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ನೋಡಿ, ಈಗ ದೇವಸ್ಥಾನ ಎಲ್ಲ ಕಲ್ಲಿನಲ್ಲೇ ಮಾಡಿದ್ದಾರೆ. ಫುಲ್ಲು ಎಷ್ಟು ಸುಂದರವಾಗಿದೆ. ಮೇಲೆ ಬೆಟ್ಟ ಕಾಣ್ತಾ ಇದೆಯಲ್ಲ, ಇಲ್ಲೂ ಕೆಲವು ದೇವರುಗಳಿದೆ. ಮೇಲೆ ಹತ್ಬೋದು. ಇದು ಊಟದ ಹಾಲ್. ನಾನು ನಿಮಗೆ ಸ್ಟಾರ್ಟಿಂಗ್ ಸ್ಟೆಪ್ಸ್ ತೋರಿಸಿದ್ನಲ್ಲ, ಅಲ್ಲಿಂದ ಹತ್ಕೊಂಡು ಬಂದರೆ ಇಲ್ಲಿ ಬರ್ತೀರಾ. ಊಟ ಮಾಡಿ ನಾವು ಇಲ್ಲಿ ತಣ್ಣಗೆ ಗಾಳಿ ಬೀಸ್ತಾ ಇತ್ತು ಅಂತ ಇಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ. ಇವಳು ನನ್ನ ಎರಡನೇ ಮಗಳು. ನಾವು ಅವಳಿಗೆ ಮುಡಿ ತೆಗ್ಸೋಕ್ಕೋಸ್ಕರ ಬಂದಿರೋದು. ನಾಳೆ ಅವಳಿಗೆ ಮುಡಿ ಸೇವೆ ಇದೆ. ನಾವು ಅದಕ್ಕೆ ಇವತ್ತಿನ ದರ್ಶನ ಮಾಡೋಕ್ಕೆ ಹೋಗಿಲ್ಲ. ನೆಕ್ಸ್ಟ್ ನಾವು ಟೈಮ್ ಇರೋದ್ರಿಂದ ಬಿದನಗೆರೆ ಆಂಜನೇಯನ ದರ್ಶನ ಮಾಡೋಣ ಅಂತ ಹೋದ್ವಿ. ನೋಡಿ, ಇದು 161 ಅಡಿ ಇದೆ. ತುಂಬ ಚೆನ್ನಾಗಿದೆ. ಭಾನುವಾರ ಬೆಳಿಗ್ಗೆ ನಾನು, ನನ್ನ ಮಗಳು, ಇವಳು ನನ್ನ ದೊಡ್ಡ ಮಗಳು, ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ಇದು ನಾವು ಉಳ್ಕೊಂಡಿದ್ದು ರೂಮ್. ನೋಡಿ, ಇವಳಿಗೆ ಸ್ನಾನ ಮಾಡಿಸಿಲ್ಲ, ಯಾಕೆಂದರೆ ಕೂದಲು ತೆಗಿಸ್ಬೇಕಲ್ಲ, ಅಲ್ಲೇ ಸ್ನಾನ ಮಾಡಿಸ್ತೀವಿ. ಇಲ್ಲೇ ಕೂದಲು ತೆಗ್ಸೋದು. ನೋಡಿ, ಇಲ್ಲಿ ಆಟ ಮಾಡ್ತಾಳೆ ಅಂತ ನಾನು ನೋಡ್ತಾ ಇದ್ದೆ. ಅವರಿಗೆ ಮಡ್ಲಕ್ಕಿ ಕೊಟ್ಟು ಕೂದಲು ತೆಗ್ಸೋಕೆ ಅಂತ ಕೂರಿಸಿದ್ವಿ. ಆಟ ಮಾಡ್ತಾ ಇದ್ದಾಳೆ. ತುಂಬ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀವಿ, ಒದ್ದಾಡಬಾರ್ದು ಅಂತ. ಫೋನೆಲ್ಲ ತೋರಿಸ್ತಾ ಸುಮ್ಮನೆ ಮಾಡ್ತಾ ಇದ್ದೀವಿ. ನೋಡಿ, ಇವಳು ಅಳ್ತಾ ಇದ್ದಾಳೆ, ನನ್ನ ದೊಡ್ಡ ಮಗಳು. ನೋಡಿ, ಫುಲ್ ಕೂದಲು ತೆಗ್ಸಾದ್ಮೇಲೆ ಈ ರೀತಿ ಕಾಣ್ತಿದ್ದಾಳೆ ನನ್ನ ಮಗಳು. ವಿನಯ್ ಕೂಡ ಸ್ನಾನ ಮಾಡಿರಲಿಲ್ಲ. ಈಗ ಅವರಿಬ್ಬರು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ನೋಡಿ, ದೇವಸ್ಥಾನದ ಒಳಗಡೆ ಬಂದ್ವಿ. ಎಲ್ಲ ಕಂಬದಲ್ಲೂ ಕಾಲಭೈರವನ ಅವತಾರಗಳನ್ನು ಕೆತ್ತಿದ್ದಾರೆ. ನೋಡಿ, ನಮ್ಮ ಪುಟಾಣಿ ನೋಡಿ ಹೇಗೆ ರೆಡಿ ಆಗಿದ್ದಾಳೆ ಅಂತ. ನೋಡಿ, ಕಾಲಭೈರವೇಶ್ವರ. ಎಲ್ಲ ದೇವರುಗಳನ್ನು ದರ್ಶನ ಮಾಡ್ಕೊಂಡು ಮುಂದೆ ಬಂದ್ವಿ. ಮಾಳಮ್ಮ ದೇವಿ, ಆದಿಶಕ್ತಿ ಸ್ತಂಭಾಂಬಿಕಾ ದೇವಿ, ನೆಕ್ಸ್ಟ್ ನಾವು ಇಲ್ಲಿ ಸ್ವಾಮೀಜಿ ಇದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ಅವರ ದರ್ಶನ ಮಾಡೋಣ ಅಂತ ಹೋದ್ವಿ. ಅವ್ರ ದರ್ಶನ ಕೂಡ ನಮಗೆ ಸಿಕ್ತು. ನೋಡಿ, ತಿಂಡಿ ಮಾಡೋಣ ಅಂತ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ಇದು ಊಟದ ಹಾಲ್. ನೋಡಿ, ಎಲ್ಲ ತಿಂಡಿ ತಿಂತಾ ಇದ್ದಾರೆ. ಕೂದಲು ತೆಗೆಸೋ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲರೂ ನಮಗೆ ಮಡ್ಲಕ್ಕಿನ ಹಾಕ್ತಾ ಇದ್ದಾರೆ. ನೋಡಿ, ಇಲ್ಲಿ ನಾವು ಅಡುಗೆ ಮಾಡ್ಕೊಂಡು ಇಲ್ಲೇ ಊಟ ಮಾಡೋಣ ಅಂತ ಬಂದಿದ್ದೀವಿ. ಈಗ ಪೂಜೆ ಎಲ್ಲ ಮಾಡಿ ಕೋಳಿ ಕೊಯ್ತೀವಿ. ನೋಡಿ, ಕೋಳಿ ಕೊಯ್ತಾ ಇದ್ದಾರೆ ಪೂಜೆ ಮಾಡಿ.
ಅಲ್ಲಿಂದ ನಾವು ಸ್ವಲ್ಪ ಜನ ಹೋಗಿದ್ವಿ. ಕೆಲವು ರಿಲೇಟಿವ್ಸ್ ಎಲ್ಲ ಅಲ್ಲೇ ಬಂದು ಜಾಯ್ನ್ ಆದರು. ನೋಡಿ ಅಡುಗೆ ಆಗೋವರೆಗೂ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಅಡುಗೆ ಆಯಿತು, ಇನ್ನೇನು ಊಟಕ್ಕೆ ಕೂತ್ರು. ನಾವು ಎಲ್ಲ ಊಟ ಮಾಡ್ಕೊಂಡು ಊರ ಕಡೆ ಹೊರಟ್ವಿ. ಕಾರ್ಯಕ್ರಮ ಎಲ್ಲ ತುಂಬ ಚೆನ್ನಾಗಾಯಿತು ಗೈಸ್. ಆನ್ ದ ವೇ ಹೋಗ್ತಾ ಕಾಫಿ ಕುಡ್ಕೊಂಡು ಮನೆಗೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.